ಎಕ್ಸೈಸ್ 10.1 ಥರ್ಡ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಫೈಂಡ್ ದ ವ್ಯಾಲ್ಯೂ ಆಫ್ ಅಂತ ಕೊಟ್ಟಿದ್ದಾರೆ. ಓಕೆ, 5 ಕ್ವಶನ್ಸ್ ಕೊಟ್ಟಿದ್ದಾರೆ, ಅದ್ರ ವ್ಯಾಲ್ಯೂ ಕಂಡುಹಿಡಿಬೇಕು. ಈ 6 ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, ಫಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ, 3 ಪವರ್ 0 ಪ್ಲಸ್ 4 ಪವರ್ ಮೈನಸ್ 1 ಇಂಟು 2 ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ನೋಡಿದ್ರೆ ಎನಿಥಿಂಗ್ ಟು ದಿ ಪವರ್ ಆಫ್ 0 ಏನು 1. ಓಕೆ, ಪ್ಲಸ್ ಈಗ ಪವರ್ ಮೈನಸ್ ಐತೆ. ಓಕೆ, ಇದನ್ನ ಪಾಸಿಟಿವ್ ಮಾಡ್ಬೇಕಂದ್ರೆ ಏನಾಗುತ್ತೆ, ಡಿನಾಮಿನೇಟರ್ ತರಬೇಕು. ಸೊ 1/4 ಪವರ್ 1 ಆಗುತ್ತೆ. ನೀವು ನೋಡ್ಕೊಂಡ್ರೆ ಈ ಪವರ್ ನ ನೆಗೆಟಿವ್ ಇರೋದನ್ನ ಪಾಸಿಟಿವ್ ಮಾಡ್ಬೇಕಂದ್ರೆ ಇದನ್ನ ಕೆಳಗಡೆ ತರಬೇಕು. ಬ್ರಾಕೆಟ್ ಇಂಟು 2 ಸ್ಕ್ವೇರ್ ಎಷ್ಟು 4. ಓಕೆ, ಸೊ ನಾನು ಇಲ್ಲಿ 2 ಫಾರ್ಮುಲಾ ಯೂಸ್ ಮಾಡಿದ್ದೀನಿ. ಓಕೆ, 3 ಪವರ್ 0 ಏನ್ ಫಾರ್ಮುಲಾ, a ಪವರ್ 0 is equal to 1 ಈ ಫಾರ್ಮುಲಾ ಯೂಸ್ ಮಾಡಿದ್ದೀನಿ. ಓಕೆ, ಆಮೇಲೆ ಪವರ್ ನೆಗೆಟಿವ್ ಇದೆ, ಅದಕ್ಕೊಂದು ಫಾರ್ಮುಲಾ ಯೂಸ್ ಮಾಡಿದ್ದೀನಿ. ಏನು, a ಪವರ್ ಮೈನಸ್ m is equal to 1/a ಪವರ್ m. ಓಕೆ, ಈಗ ಫಸ್ಟ್ ಬ್ರಾಕೆಟ್ ನಾಗಿರೋ ಸಾಲ್ವ್ ಮಾಡೋಣ. ಓಕೆ, ಇಲ್ಲಿ ಏನು ಇಲ್ಲ ಅಂದ್ರೆ ಏನರ್ಥ, 1 ಇದೆ ಅಂತ ಅರ್ಥ. ಓಕೆ, ಸೊ ಈಗ ಏನ್ ಬರ್ತೀನಿ, 1/1 ಪ್ಲಸ್ 1/4 ಪವರ್ 1 4 ಇರುತ್ತೆ. ಓಕೆ, ಇಂಟು 4. ಈಗ ಬ್ರಾಕೆಟ್ ನಾಗಿರೋ ಸಾಲ್ವ್ ಮಾಡೋಣ. ಈಗ ನೀವು ನೋಡಿದ್ರೆ ಡಿನಾಮಿನೇಟರ್ ಎಲ್ಸಿಎಂ ತೆಗಿಬೇಕು. 1,4 1,4 ಎಲ್ಸಿಎಂ ತಗೊಂಡ್ರೆ ಏನಾಗುತ್ತೆ, ಎಲ್ಸಿಎಂ ಬಂದ್ಬಿಟ್ಟು 1 ಇಂಟು 4 4 ಬರುತ್ತೆ. ಸೊ ಅದನ್ನ ಇಲ್ಲಿ ಬರೆದು ಬಿಡ್ತೀನಿ. ಈಗ ಇದ್ರಾಗಿರೋ ಫಸ್ಟ್ ನಂಬರ್ ತಗೊಳ್ರಿ. ಓಕೆ, 1/1 ಇಂಟು ಅದನ್ನ ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡಿ. ಎಲ್ಸಿಎಂ ಏನು 4. ಓಕೆ, 1/1 ಇಂಟು 4 ಏನಾಗುತ್ತೆ, 4 ಬರುತ್ತೆ. 4 ಇಲ್ಲಿ ಬರಿತೀನಿ. ಓಕೆ, ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಬರಿತೀನಿ. ಆಮೇಲೆ ಸೆಕೆಂಡ್ ನಂಬರ್ ತಗೊಂತೀನಿ. ಸೆಕೆಂಡ್ ನಂಬರ್ ಏನಿದೆ 1/4. ಓಕೆ, ಅದನ್ನ ಕೂಡ ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಸೊ ಏನಾಯ್ತು, 4 4 ಕ್ಯಾನ್ಸಲ್ ಆಯ್ತು. ಏನು ಉಳಿಯಿತು, 1 ಉಳಿತು. 4 ಪ್ಲಸ್ 1 ಇಂಟು 4 ಆಯ್ತು. ಓಕೆ, ಈಗ ನಥಿಂಗ್ ಬಟ್ ಏನಾಯ್ತು, 5/4 ಇಂಟು 4 4 4 ಕ್ಯಾನ್ಸಲ್ ಆಯ್ತು. ಆನ್ಸರ್ ಬಂದ್ಬಿಟ್ಟು 5. ಇದು ಫಸ್ಟ್ ಕ್ವಶನ್ ಆನ್ಸರ್ ಬಂದ್ಬಿಟ್ಟು 5. ಓಕೆನಾ, ನೆಕ್ಸ್ಟ್ ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಈಗ ಸೆಕೆಂಡ್ ಕ್ವಶನ್ ಏನ್ ಕೊಡಿದಾರೆ ನೋಡ್ರಿ. ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು ಬ್ರಾಕೆಟ್ ಅಲ್ಲಿ 2 ಪವರ್ ಮೈನಸ್ 1 ಇಂಟು 4 ಪವರ್ ಮೈನಸ್ 1 ಡಿವೈಡೆಡ್ ಬೈ 2 ಪವರ್ ಮೈನಸ್ 2 ಇದು ಕೊಟ್ಟಿದ್ದಾರೆ. ಈಗ ನೀವು ನೋಡಿದ್ರೆ ಈಗ ಪವರ್ ಎಲ್ಲಾ ಕಡೆ ನೆಗೆಟಿವ್ ಇದೆ. ಫಸ್ಟ್ ಅದನ್ನ ಪಾಸಿಟಿವ್ ಮಾಡೋಣ. ಇದೇನಾಗುತ್ತೆ, ಡಿನಾಮಿನೇಟರ್ ತಂದ್ರೆ ಪವರ್ ಪಾಸಿಟಿವ್ ಆಗುತ್ತೆ. ಇಂಟು ಇದನ್ನು ಕೂಡ ಡಿನಾಮಿನೇಟರ್ ತಂದ್ರೆ ಪವರ್ ಪಾಸಿಟಿವ್ ಆಗುತ್ತೆ. ಡಿವೈಡೆಡ್ ಬೈ, ಓಕೆ, ಇದು ಕೂಡ ಡಿನಾಮಿನೇಟರ್ ತಂದ್ರೆ ಪವರ್ ಪಾಸಿಟಿವ್ ಆಗುತ್ತೆ. -2 ಇರೋದು +2 ಆಗ್ಬಿಡುತ್ತೆ. ಓಕೆ, ಇಲ್ಲಿ ಯಾವ ಫಾರ್ಮುಲಾ ಯೂಸ್ ಮಾಡಿದೆ, a ಪವರ್ ಮೈನಸ್ m ಇಸ್ ಈಕ್ವಲ್ ಟು 1/a ಪವರ್ m ಫಾರ್ಮುಲಾ ಯೂಸ್ ಮಾಡಿದೆ. ಈಗ 2 ಪವರ್ 1 2. ಓಕೆ, ಆಮೇಲೆ 4 ಪವರ್ 1 4. ಇಲ್ಲಿ ಡಿವೈಡೆಡ್ ಬೈ ಇದೆ. ಅದು ಆಸ್ ಇಟ್ ಈಸ್ ಬರ್ತೀನಿ. 1/2 ಸ್ಕ್ವೇರ್ ಏನು 4. ಓಕೆನಾ, ಈಗ ನಾವೇನ್ ಮಾಡೋಣ, ಬ್ರಾಕೆಟ್ ನಾಗಿರೋ ಸಾಲ್ವ್ ಮಾಡೋಣ. 1 1 ಜಾ 1, 2 4 ಜಾ 8. ಓಕೆ, ಈಗ ನೀವು ನೋಡಿದ್ರೆ ಡಿವೈಡ್ ಇದೆ. ಡಿವೈಡ್ ಇರೋದು ನಾನು ಇಂಟು ಬರ್ಕೊಂಡ್ರೆ ಈ ನಂಬರ್ ಏನಾಗುತ್ತೆ, ರೆಸಿಪ್ರೋಕಲ್ ಆಗುತ್ತೆ. 1/4 ಇರೋದು ಏನಾಗುತ್ತೆ, 4/1 ಆಗುತ್ತೆ. ಸೊ ಇವಾಗ ಏನಾಯ್ತು, 1/8 ಇಂಟು 4/1 ಕ್ಯಾನ್ಸಲ್ ಮಾಡಿದ್ರೆ 4 1 ಜಾ 4 2 ಜಾ. ಸೊ 1 1 ಜಾ 1, 2 1 ಜಾ 2. ಆನ್ಸರ್ ಬಂದ್ಬಿಟ್ಟು ಏನು 1/. ಓಕೆ, ಸೆಕೆಂಡ್ ಕ್ವಶನ್ ಆನ್ಸರ್ ಏನು 1/2. ಓಕೆನಾ, ಇದನ್ನ ಎರೇಸ್ ಮಾಡ್ಬಿಡೋಣ ಇವಾಗ. ಈಗ ಥರ್ಡ್ ಕ್ವಶನ್ ನೋಡೋಣ. ಥರ್ಡ್ ಕ್ವಶನ್ ಏನ್ ಕೊಡಿದ್ರೆ, 1/2 ಹೋಲ್ ಪವರ್ -2 ಪ್ಲಸ್ 1/3 ಹೋಲ್ ಪವರ್ -2 ಪ್ಲಸ್ 1/4 ಹೋಲ್ ಪವರ್ -2. ಈಗ ನೀವು ನೋಡಿದ್ರೆ ಎಲ್ಲವೂ ಫ್ರಾಕ್ಷನ್ ಇದೆ. ಓಕೆ, ಸೊ ಫ್ರಾಕ್ಷನ್ ಇದ್ದಾಗ ಈ ಪವರ್ ನ್ಯೂಮರೇಟರ್ಗೂ ಕೊಡ್ಬೇಕು, ಡಿನಾಮಿನೇಟರ್ಗೂ ಕೊಡ್ಬೇಕು. ಸೊ ಏನ್ ಬರೀತೀನಿ, 1 ಪವರ್ -2 ಡಿವೈಡೆಡ್ ಬೈ 2 ಪವರ್ -2 ಪ್ಲಸ್ ಇಲ್ಲಿ ಕೂಡ ಅಷ್ಟೇ 1 ಪವರ್ -2
3 power minus 2 ಪ್ಲಸ್ ಇಲ್ಲಿ ಕೂಡ ಅಷ್ಟೇ 1 power minus 2 divided by 4 power minus 2. ಓಕೆ, ಇಲ್ಲಿ ಯಾವ ಫಾರ್ಮುಲಾ ಯೂಸ್ ಮಾಡಿದ್ವು ಅಂದ್ರೆ a power m by b power m is equal to a by b whole power m. ಓಕೆ, ಫ್ರಾಕ್ಷನಿಗೆ ಪವರ್ ಇದ್ರೆ ನ್ಯೂಮರೇಟರ್ಗೂ ಕೊಡ್ಬೇಕು, ಡಿನಾಮಿನೇಟರ್ಗೂ ಕೊಡ್ಬೇಕು. ಆ ಫಾರ್ಮುಲಾ ಯೂಸ್ ಮಾಡ್ಬೇಕು. ಈಗ ನೆಕ್ಸ್ಟ್ ನೋಡ್ರಿ, ಎಲ್ಲದಕ್ಕೂ ಪವರ್ ನೆಗೆಟಿವ್ ಇದೆ. ನೆಗೆಟಿವ್ ಇದ್ದಾಗ ಏನ್ ಮಾಡ್ಬೇಕಂದ್ರೆ ನ್ಯೂಮರೇಟರ್ ಇರೋದು ನಾನೇನಾದ್ರೂ ಡಿನಾಮಿನೇಟರ್ ಬರ್ಸ್ಬಿಟ್ರೆ ಅದ್ರ ಪವರ್ ಪಾಸಿಟಿವ್ ಆಗುತ್ತೆ. ಸೊ 1 ಸ್ಕ್ವೇರ್ ಆಗುತ್ತೆ. ಈಗ ಇದು ಡಿನಾಮಿನೇಟರ್ ಇದೆ, ಡಿನಾಮಿನೇಟರ್ ಇರೋದು ನ್ಯೂಮರೇಟರ್ ಬರ್ಸ್ಬಿಟ್ರೆ ಪವರ್ ಪಾಸಿಟಿವ್ ಆಗ್ಬಿಡುತ್ತೆ. ಇಲ್ಲಿ ಕೂಡ ಅದೇ ಕತೆ. ಇದು ನ್ಯೂಮರೇಟರ್ ಅಲ್ಲಿ ಇದೆ, ಅದನ್ನ ಡಿನಾಮಿನೇಟರ್ ತಗೊಂಡ್ಬಂದ್ಬಿಟ್ರೆ ಪವರ್ ಏನಾಗುತ್ತೆ, ಪಾಸಿಟಿವ್ ಆಗುತ್ತೆ, 1 ಸ್ಕ್ವೇರ್ ಆಗುತ್ತೆ. ಇಲ್ಲಿ ಡಿನಾಮಿನೇಟರ್ ಇದೆ, ಇದು ಡಿನಾಮಿನೇಟರ್ ಇರೋದು ನ್ಯೂಮರೇಟರ್ ತಗೊಂಡೋಗ್ಬಿಟ್ರೆ ಅದ್ರ ಪವರ್ ಪಾಸಿಟಿವ್ ಆಗುತ್ತೆ. ಪ್ಲಸ್ ಇಲ್ಲಿ ಕೂಡ ಅಷ್ಟೇ, ನ್ಯೂಮರೇಟರ್ ಇರೋದು ಡಿನಾಮಿನೇಟರ್ ತಗೊಂಡ್ಬಂದ್ಬಿಡ್ತೀನಿ, ಪವರ್ ಪಾಸಿಟಿವ್ ಆಯ್ತು. ಡಿನಾಮಿನೇಟರ್ ಇರೋದು ನ್ಯೂಮರೇಟರ್ ತಗೊಂಡ್ಬಂದ್ಬಿಟ್ರೆ ಇವಾಗ ಅದ್ರ ಪವರ್ ಪಾಸಿಟಿವ್ ಆಯ್ತು. ಸೊ ಇಲ್ಲಿ ಯಾವ ಫಾರ್ಮುಲಾ ಯೂಸ್ ಮಾಡಿದೆ, a power minus m is equal to 1 by a power m. ಓಕೆ, ಈಗ ನೀವು ನೋಡಿದ್ರೆ ಈಗ 2 ಸ್ಕ್ವೇರ್ ಎಷ್ಟು 4, 4 by 1 ಸ್ಕ್ವೇರ್ ಎಷ್ಟು 1 ಪ್ಲಸ್ 3 ಸ್ಕ್ವೇರ್ ಎಷ್ಟು 9 ಪ್ಲಸ್ ಡಿವೈಡೆಡ್ ಬೈ 1 ಸ್ಕ್ವೇರ್ ಎಷ್ಟು 1 ಪ್ಲಸ್ 4 ಸ್ಕ್ವೇರ್ ಎಷ್ಟು 16 ಡಿವೈಡೆಡ್ ಬೈ 1 ಸ್ಕ್ವೇರ್ ಎಷ್ಟು 1. ಓಕೆ, ಸೊ ಡಿನಾಮಿನೇಟರ್ ಅಲ್ಲಿ 1 ಇದ್ರು ಒಂದೇ ಬಿಟ್ರು ಅಂದ್ರೆ 4 ಪ್ಲಸ್ 9 ಪ್ಲಸ್ 69. ಓಕೆ, ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ, 29 ಬರುತ್ತೆ. ಇದು ಬಂದ್ಬಿಟ್ಟು ಥರ್ಡ್ ಕ್ವಶನ್ ಆನ್ಸರ್. ಓಕೆನಾ, ಈಗ ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಈಗ 4th ಕ್ವಶನ್ ನೋಡ್ರಿ, ಇಲ್ಲೇ ಸಾಲ್ವ್ ಮಾಡ್ಬಿಡೋದು. ಇನ್ನು ಪವರ್ 0 ಕೊಟ್ಟಿದ್ದಾರೆ, ನೀವೇ ನೋಡ್ರಿ ಹೋಲ್ ಪವರ್ 0 ಕೊಟ್ಟಿದ್ದಾರೆ ಅಂದ್ರೆ ಆನ್ಸರ್ ಬಂದು 1. ಯಾಕೆ ಅಂತಂದ್ರೆ ಎನಿಥಿಂಗ್ ಟು ದಿ ಪವರ್ ಆಫ್ 0 ಬಂದ್ಬಿಟ್ಟು ಆನ್ಸರ್ ಏನು 1. ಸೊ 4th ಕ್ವಶನ್ ಆನ್ಸರ್ ಡೈರೆಕ್ಟ್ ಆಗಿ 1 ಬರ್ದ್ ಬಿಡ್ಬೋದು. ಈ ಟೈಪ್ MCQs ಅಲ್ಲಿ ಕೊಡ್ತಾರೆ. ಸೊ ಇಂಥವೆಲ್ಲ ಕೊಟ್ಬಿಟ್ಟು ಹೋಲ್ ಪವರ್ 0 ಕೊಟ್ಬಿಟ್ರೆ ಅದ್ರ ಆನ್ಸರ್ 1 ಅಂತ ಬರ್ದ್ಬಿಡ್ರಿ. ಸೊ ಇದು MCQ ಆರ್ 1 ಮಾರ್ಕ್ ಕ್ವಶನ್ ಈ ಟೈಪ್ ಕೊಡ್ತಾರೆ. ಆಮೇಲೆ ಈಗ 5th ಕ್ವಶನ್ ಸಾಲ್ವ್ ಮಾಡೋಣ. 5th ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ, -2/3 ಹೋಲ್ ಪವರ್ -2 ಹೋಲ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಓಕೆನಾ, ಈಗ ನೀವು ನೋಡಿದ್ರೆ ಓಕೆ ಪವರ್ ಇದೆ. ಸೊ ನೀವು ನೋಡಿದ್ರೆ ಒಂದು ಫಾರ್ಮುಲಾ ಗೊತ್ತು ನಮಗೆ, ಪವರ್ ಇದ್ರೆ a ಪವರ್ m ಹೋಲ್ ಪವರ್ n ಇದ್ರೆ ಅದನ್ನ ಏನ್ ಮಾಡ್ಬೇಕು, ಮಲ್ಟಿಪ್ಲೈ ಮಾಡ್ಬೇಕು, a ಪವರ್ m ಇಂಟು. ಸೊ ಪವರ್ ಇದ್ರೆ ಅವ್ರಿಬ್ಬರು ಮಲ್ಟಿಪ್ಲೈ ಮಾಡ್ಬೇಕು. ಸೊ ಇವಾಗ ಏನಾಗುತ್ತೆ, -2/3 ಹೋಲ್ ಪವರ್ -2 ಇಂಟು 2. ಓಕೆ, ಅವ್ರಿಬ್ಬರು ಪವರ್ ನ ಮಲ್ಟಿಪ್ಲೈ ಮಾಡ್ಬೇಕು. ಸೊ ಏನಾಗುತ್ತೆ -2/3 ಓಕೆ ಮೈನಸ್ ಇಂಟು ಪ್ಲಸ್ ಮೈನಸ್ 2 2 ಜಾ 4. ಓಕೆ, ಈಗ ನೆಕ್ಸ್ಟ್ ನೀವು ನೋಡಿದ್ರೆ ಓಕೆ, ಬಟ್ ಇಲ್ಲಿ ಏನಿದೆ ಪವರ್ ನೆಗೆಟಿವ್ ಇದೆ. ನೆಗೆಟಿವ್ ಇದ್ರೆ ಏನ್ ಮಾಡ್ಬೇಕು, ಅದನ್ನ ಪಾಸಿಟಿವ್ ಮಾಡ್ಬೇಕು. ಓಕೆ, ಅದಕ್ಕಿಂತ ಮುಂಚೆ ಅಂದ್ರೆ ಈ ಪವರ್ ಫ್ರಾಕ್ಷನ್ ಇದೆ. ಫ್ರಾಕ್ಷನ್ ಇದ್ದಾಗ ನ್ಯೂಮರೇಟರ್ಗೂ ಕೊಡ್ಬೇಕು, ಡಿನಾಮಿನೇಟರ್ಗೂ ಕೊಡ್ಬೇಕು. ಸೊ ನ್ಯೂಮರೇಟರ್ಗೂ ಪವರ್ -4, ಡಿನಾಮಿನೇಟರ್ಗೂ -4. ಓಕೆನಾ, ಈಗ ನೆಕ್ಸ್ಟ್ ನೀವು ನೋಡಿದ್ರೆ ಪವರ್ ನೆಗೆಟಿವ್ ಇದೆ. ಓಕೆನಾ, ಸೊ ಇಲ್ಲಿ ಫಾರ್ಮುಲಾ ಯಾವ್ದು ಯೂಸ್ ಮಾಡಿದ್ವಿ, a ಪವರ್ m ಬೈ b ಪವರ್ m ಇಸ್ ಈಕ್ವಲ್ ಟು a ಬೈ b ಹೋಲ್ ಪವರ್ m. ಅಂದ್ರೆ ಫ್ರಾಕ್ಷನ್ ಪವರ್ ಇದ್ರೆ ನ್ಯೂಮರೇಟರ್ಗೂ ಕೊಡ್ಬೇಕು, ಡಿನಾಮಿನೇಟರ್ಗೂ ಕೊಡ್ಬೇಕು. ಆ ಫಾರ್ಮುಲಾ ಯೂಸ್ ಮಾಡಿದ್ವಿ. ಈಗ ನೆಕ್ಸ್ಟ್ ಏನಿದೆ, ಪವರ್ ನೆಗೆಟಿವ್ ಇದೆ. ಸೊ ನೆಗೆಟಿವ್ ಇದ್ದಾಗ ಏನ್ ಮಾಡ್ಬೇಕು ನೋಡ್ರಿ, ಓಕೆ ನೆಗೆಟಿವ್ ಇದ್ದಾಗ ನ್ಯೂಮರೇಟರ್ ನ ಡಿನಾಮಿನೇಟರ್ ತಗೊಂಡ್ಬಂದ್ಬಿಟ್ರೆ ಪವರ್ ಪಾಸಿಟಿವ್ ಆಗ್ಬಿಡುತ್ತೆ. ಡಿನಾಮಿನೇಟರ್ ಇರೋದು ನ್ಯೂಮರೇಟರ್ ತಗೊಂಡ್ಬಂದ್ಬಿಟ್ರೆ ಇವಾಗ ಅದ್ರ ಪವರ್ ಪಾಸಿಟಿವ್ ಆಗ್ಬಿಡುತ್ತೆ. ಸೊ ಫಾರ್ಮುಲಾ ಏನು, a ಪವರ್ -m ಇಸ್ ಈಕ್ವಲ್ ಟು 1 by a ಪವರ್ m. ಈ ಫಾರ್ಮುಲಾ ಯೂಸ್ ಮಾಡಿದ್ವಿ. ಈಗ 3 ಪವರ್ 4 ಏನಾಗುತ್ತೆ,
3 ನ 4 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು. ಏನಾಗುತ್ತೆ 3 3 ಜಾ 4 9 9 3 ಜಾ 27 27 3 ಜಾ 81. So 81 divided by minus 2 power 4. Okay, minus 2 power 4 ಅಂದ್ರೆ minus 2 ನ 4 ಸರಿ ಮಲ್ಟಿಪ್ಲೈ ಮಾಡಬೇಕು. ಓಕೆ, ಫಸ್ಟ್ ಸೈನ್ ಮಲ್ಟಿಪ್ಲೈ ಮಾಡ್ತೀನಿ. ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಬರುತ್ತೆ. 2 2 ಜಾ 4, 4 2 ಜಾ 8, 8 2 ಜಾ 16, ಪ್ಲಸ್ 16 ಬರುತ್ತೆ. ಸೊ ಆನ್ಸರ್ ಬಂದ್ಬಿಟ್ಟು 81/16. ಓಕೆ, ಇದು ಬಂದ್ಬಿಟ್ಟು ಫಿಫ್ತ್ ಕ್ವಶನ್ ಆನ್ಸರ್. ಓಕೆನಾ. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕು, ಅದ್ರ ಜೊತೆಗೆ ಎಕ್ಸ್ಪೋನೆಂಟ್ಸ್ ಅಂಡ್ ಪವರ್ ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ. ಅದರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಅಥವಾ ಇಲ್ಲ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.